ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಾಕೆ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ನನ್ನ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ತುಂಬ ಕಮೆಂಟ್ಸ್ ಬಂದಿದೆ ನನ್ನ ಕಾಲೇಜ್ ಬಗ್ಗೆ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ನೀವು ಯಾವ ಕೋರ್ಸ್ ತೊಗೊಂಡಿದ್ದೀರಾ, ಮತ್ತು ನಿಮ್ಮ ಕಾಲೇಜ್ ಫೀಸ್ ಎಷ್ಟು, ನಿಮ್ಮ ಕಾಲೇಜ್ ವಿ.ಟಿ.ಯುನ ಅಟೋನಮಸಾ. ನಾನು ಎಲ್ಲ ವೀಡಿಯೋಸಲ್ಲೂ ಮೋಸ್ಟ್ ಆಫ್ ದ ಕಾಮೆಂಟ್ ಕ್ವಶನ್ಸ್ ಇದೇ ಬಂದಿದೆ. ಸೊ ನಾನೇನು ಅಂದ್ಕೊಂಡೆ, ಇವತ್ತು Q&A ಥರ ಮಾಡೋಣ, Q&A ಸೆಷನ್ ಮಾಡೋಣ ನನ್ನ ಕಾಲೇಜ್ ಬಗ್ಗೆ. ನೀವೇನೇನು ನೋಟ್ಸ್ ಕೇಳಿದ್ದೀರ ಅದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದೊಂದೇ ಕ್ವಶನ್ ತೊಗೊಂಡು ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ನೀವು ಯಾವ ಕಾಲೇಜ್ ಅಂತ, ನಾನು ಬಂದು JSS-ATEB, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು. ನಾನು ತೊಗೊಂಡಿರೋ ಕೋರ್ಸ್ ಬಂದು CSE ಇನ್ AML ಗೈಸ್. ಫಸ್ಟ್ ಕ್ವಶನ್ ಬಂದು JSS ಬಂದು ಪ್ರೈವೇಟ್ ಕಾಲೇಜಾ ಅಥವಾ ಗೌರ್ಮೆಂಟ್ ಕಾಲೇಜಾ ಅಂತ ಕೇಳಿದಿರಾ. ಗೈಸ್ JSS ಬಂದು ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಅಲ್ಲ. ನೆಕ್ಸ್ಟ್ ಕ್ವಶನ್ ಬಂದು JSS VTU ಅಫಿಲಿಯೇಟೆಡಾ ಅಥವಾ ಅಟಾನಮಸ್ ಅಂತ ಕೇಳಿದಿರಾ. ಗೈಸ್ JSS ಬಂದು VTU ಅಫಿಲಿಯೇಟೆಡ್. ಮೇ ಬಿ ನೆಕ್ಸ್ಟ್ 1-2 ಇಯರ್ಸಲ್ಲಿ ಅಟಾನಮಸ್ ಆಗ್ಬೋದು ಗೈಸ್. ದೇ ಆರ್ ವರ್ಕಿಂಗ್ ಆನ್ ದಟ್. ಗೈಸ್ JSSಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕೋರ್ಸಸ್ ಇದೆ ಅಂತ ಕೇಳಿದ್ದೀರಾ. 8 ಕೋರ್ಸಸ್ ಇದೆ. ಫಸ್ಟ್ ಬಂದು CSE ಇನ್ AML, ಸೆಕೆಂಡ್, ಥರ್ಡ್ ಒನ್ ISE, ಫೋರ್ತ್ ECE, ಫಿಫ್ತ್ EIE, ಸಿಕ್ಸ್ತ್ ಮೆಕ್ಯಾನಿಕಲ್, ಸೆವೆಂತ್ ಸಿವಿಲ್, ಆ್ಯಂಡ್ ಲಾಸ್ಟ್ ಬಂದು ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್. ಅದಾದಮೇಲೆ ತುಂಬ ಜನ ಕೇಳಿರೋದಂದರೆ ಕಟ್ ಆಫ್ ಹೇಳಿ ಲಾಸ್ಟ್ ಇಯರ್ದು ಎಲ್ಲ ಬ್ರಾಂಚಸ್ದು ಅಂತ. ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಗೈಸ್. ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು CSE ಇನ್ AML, ಅದು ಕಟ್ ಆಫ್ ಬಂದು 21.6K ನಿಂತಿದೆ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಬಂದು 1,36,728 ನಿಂತಿದೆ. ನೆಕ್ಸ್ಟ್ CS ಬಂದು 20.1K ನಿಂತಿದೆ. ECE ಬಂದು 30.1K ನಿಂತಿದೆ. EIE ಬಂದು 71.176K ನಿಂತಿದೆ. ISE ಬಂದು 26,238. ಮೆಕ್ಯಾನಿಕಲ್ ಇಂಜಿನಿಯರ್ಗೆ 1,39,000. ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ಗೆ 29.6K ನಿಂತಿದೆ. ಸೊ ಇಷ್ಟಾಗಿತ್ತು ನಮ್ಮ ಕಾಲೇಜ್ದು ಎಲ್ಲ ಬ್ರಾಂಚ್ದು ಕಟ್ ಆಫ್. ಗೈಸ್ ನೆಕ್ಸ್ಟ್ ಕ್ವಶನ್ ಕೇಳಿದಿರಾ, ಅಡ್ಮಿಷನ್ ಹೇಗೆ ಸಿಗುತ್ತೆ ಅಂತ. ಅಡ್ಮಿಷನ್ ಬಂದು 3 ಟೈಪ್ಸಿಂದ ಆಗ್ಬೋದು. ಒಂದು KCET ಮೇಲೆ ಬರ್ಬೋದು, ಇನ್ನೊಂದು ಕಾಮೆಡ್ ಕೈಯಿಂದ ಬರ್ಬೋದು, ದೆನ್ ಇನ್ನೊಂದು ಬಂದು ಮ್ಯಾನೇಜ್ಮೆಂಟ್ ಕೋಟಾಯಿಂದನೂ ನೀವು ಬರ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ಫೀಸ್ ಸ್ಟ್ರಕ್ಚರ್ ಕೇಳಿದಿರಾ. ನೀವೇನಾದರೂ KCET ಥ್ರೂ ಅಡ್ಮಿಷನ್ ಆದರೆ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಫೀಸು. ಲಾಸ್ಟ್ ಇಯರ್ ಬಂದು ನನ್ನ ಫೀಸ್ ಬಂದು 1,10,000 or 1,15,000 ಇತ್ತು. ಪ್ಲಸ್ ಕಾಲೇಜವ್ರು ಎಕ್ಸ್ಟ್ರಾ 15,000 ಕಟ್ಸ್ಕೋತಾರೆ. ಇದು ಇಯರ್ದು ನಂದು ಫೀಸು. ನೀವೇನಾದರೂ ಕಾಮೆಡ್ ಕೈಯಿಂದ ಅಡ್ಮಿಷನ್ ಆದರೆ ಮೇ ಬಿ ನಿಮ್ಮ ಫೀಸ್ ಹೈಯರ್ ಇರುತ್ತೆ KCET ಫೀಸ್ಗಿಂತ. ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾದಿಂದ ಬಂದರೆ ಫೀಸ್ ಬ್ರಾಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ. CSE, AML, ISE ಅವ್ರಿಗೆ ಫೀಸ್ ಜಾಸ್ತಿ ಇರುತ್ತೆ ಕೋರ್ ಬ್ರಾಂಚಸ್ಗಿಂತ, ECE, EIE ಮೇಲೆಗಿಂತ. ಸೊ ಇಟ್ ಡಿಪೆಂಡ್ಸ್ ಆನ್ ಬ್ರಾಂಚಸ್ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಫೀಸ್ ಎಷ್ಟಿದೆ ಯಾವ್ಯಾವ ಬ್ರಾಂಚಸ್ಗೆ ಅಂತ. ಹಾಸ್ಟೆಲ್ ಇದೆಯಾ ಅಂತ ಕೇಳಿದರೆ, ಹಾಸ್ಟೆಲ್ ಇದೆ. ಗರ್ಲ್ಸ್ ಹಾಸ್ಟೆಲು ಇದೆ, ಬಾಯ್ಸ್ ಹಾಸ್ಟೆಲ್ ಇದೆ. ಗರ್ಲ್ಸ್ ಹಾಸ್ಟೆಲ್ ಬಂದು ಕ್ಯಾಂಪಸ್ ಒಳಗಡೆ ಇದೆ, ಬಾಯ್ಸ್ ಹಾಸ್ಟೆಲ್ ಬಂದು ಕ್ಯಾಂಪಸ್ ಹೊರಗಡೆ ಇದೆ. ಅದಾದಮೇಲೆ ಎಷ್ಟೊಂದು ಜನ ಫುಡ್ ಚೆನ್ನಾಗಿದೆಯಾ ಹಾಸ್ಟೆಲಲ್ಲಿ ಅಂತ ಕೇಳಿದರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾನಿರೋದು PGಲಿ, ಹಾಸ್ಟೆಲಲ್ಲ. ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಹಾಸ್ಟೆಲಿದ್ದಾರೆ. ಫುಡ್ ಬಂದು ಆ್ಯಾವ್ರೇಜಲ್ಲಿದೆ. ನಾವು ಹೋಮ್ ಫುಡ್ ಟೇಸ್ಟ್ ಬಂದು ಹಾಸ್ಟೆಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಸೊ ಆ್ಯಾವ್ರೇಜ್ ಆಗಿದೆ ಗೈಸ್ ಫುಡ್. ಕ್ಯಾಂಪಸ್ ಹೇಗಿದೆ ಅಂತ ಎಷ್ಟೊಂದು ಜನ ಕೇಳಿದ್ದೀರಾ. ಕ್ಯಾಂಪಸ್ ಬಂದು ತುಂಬ ಪೀಸ್ಫುಲ್ ಆಗಿದೆ ಮತ್ತು ಗ್ರೀನರಿ ಆಗಿದೆ. ಕ್ಲಾಸ್ ರೂಮ್ಸ್ ಎಲ್ಲ ಡೀಸೆಂಟ್ ಆಗಿದೆ. ಎಲ್ಲ ಕ್ಲಾಸ್ ರೂಮಲ್ಲಿ ಒಂದೊಂದು ಪ್ರೊಜೆಕ್ಟರ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಅಟೆಂಡೆನ್ಸ್ ಸ್ಟ್ರಿಕ್ಟಾ ಅಂತ ಕೇಳಿದ್ದೀರಾ. VTU ಅಫಿಲಿಯೇಟೆಡ್ ಕಾಲೇಜ್ ಆಗಿರೋದ್ರಿಂದ ಅಟೆಂಡೆನ್ಸ್ ಮೇಂಟೈನ್ ಮಾಡಲೇಬೇಕು. ಕಾಲೇಜವ್ರು ಹೇಳ್ತಾರೆ 85% ಮೇಲೆ 85% ಮೇಲೆ ಅಟೆಂಡೆನ್ಸ್ ಇರಲೇಬೇಕು, ಇಲ್ಲಾಂದರೆ ಎಕ್ಸಾಮ್ ಕೊಡೋಲ್ಲ ಅಂತ. ಬಟ್ 75% ಮೇಲೆ ಅಟೆಂಡೆನ್ಸ್ ಮೇಂಟೈನ್ ಮಾಡಿದ್ರು ಎಕ್ಸಾಮ್ಸ್ಗೆಲ್ಲ ಎಂಟರ್ ಮಾಡ್ತಾರೆ. ಬಟ್ ಸ್ಟಿಲ್ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕು. ಇದು VTU ಅಫಿಲಿಯೇಟೆಡ್ ಅಲ್ಲ. ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಬೇಡಿ ಲಾಸ್ಟ್ಗೆ. ಫಸ್ಟಿಂದನೇ ಅಟೆಂಡೆನ್ಸ್ ಮೇಂಟೈನ್ ಮಾಡ್ಕೊಬನ್ನಿ. 75+ ಮೇಂಟೈನ್ ಮಾಡ್ಕೊಂಡ್ರೆ ಎಕ್ಸಾಮ್ಗೆ ಎಂಟರ್ ಮಾಡ್ತಾರೆ ಗೈಸ್. ನೆಕ್ಸ್ಟ್ ಬಂದು ಕಾಲೇಜ್ ಟೈಮಿಂಗ್ಸ್ ಹೇಳಿ ಅಂತ ಹೇಳಿದ್ದೀರಾ. ಕಾಲೇಜ್ ಟೈಮಿಂಗ್ ಬಂದು ಬ್ರಾಂಚ್ಗೂ ವೇರಿ ಆಗುತ್ತೆ. ನಮ್ಮದು AML ಬಂದು 6 days ಇರುತ್ತೆ ಕಾಲೇಜ್. ಅದರಲ್ಲಿ 3 to 4 days ಆಫ್ ಡೇ ಇರುತ್ತೆ, ಆ್ಯಂಡ್ 2 days ಫುಲ್ ಡೇ ಇರುತ್ತೆ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ಕಾಲೇಜ್ ಯೂನಿಫಾರ್ಮ್ ಇದೆಯಾ ಅಂತ ಕೇಳಿದ್ದೀರಾ. ನಾನು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಯೂನಿಫಾರ್ಮ್ ಇರುತ್ತೆ ಅಂದ್ಕೊಂಡಿದ್ದೆ. ಮೋಸ್ಟ್ ಆಫ್ ದ 90% ಕಾಲೇಜಸಲ್ಲಿ ಯೂನಿಫಾರ್ಮ್ ಇರಲ್ಲ, ಕಲರ್ ಡ್ರೆಸ್ ಇರುತ್ತೆ ಗೈಸ್. ಫಸ್ಟ್ ಇಯರ್ ಟಫ್ ಇರುತ್ತೆ ಅಂತ ಕೇಳಿದ್ದೀರಾ. ಸ್ವಲ್ಪ ಟಫ್ ಅನ್ಸ್ಬೋದು, ಯಾಕಂದರೆ PU ಲೈಫ್ ಟು ಇಂಜಿನಿಯರಿಂಗ್ ಲೈಫ್ಗೆ ಟ್ರಾನ್ಸಿಷನ್ ಆಗಬೇಕಲ್ಲ. ಅವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಇಂಟರ್ನಲ್ಸ್, ಅಸೈನ್ಮೆಂಟ್ಸ್ ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಅದು ಮುಗಿಯೋ ಟೈಮ್ ಬಂದಾಗ ನೀವೇ ಅಡ್ಜಸ್ಟ್ ಆಗ್ತೀರಾ ನೆಕ್ಸ್ಟ್ ಸೆಮ್ಗೆಲ್ಲ. ಸೊ ಸ್ವಲ್ಪ ದಿನ ಕಷ್ಟ ಅನಿಸ್ಬೋದು ಅಷ್ಟೇ ಗೈಸ್. ಅಡ್ಜಸ್ಟ್ ಆದರೆ ಎಲ್ಲ ಈಸಿ ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಫ್ಯಾಕಲ್ಟೀಸ್ ಹೇಗಿದ್ದಾರೆ ಅಂತ ಕೇಳಿದ್ದೀರಾ. ಫ್ಯಾಕಲ್ಟೀಸ್ ಬಂದು ಬ್ರಾಂಚ್ಗೂ ಚೇಂಜ್ ಆಗ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಫ್ಯಾಕಲ್ಟೀಸ್ ಸಪೋರ್ಟಿವ್ ಆಗಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಂಜಿನಿಯರಿಂಗ್ ಬಂದಮೇಲೆ ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಗೈಸ್. ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ಕ್ಯಾಂಪಸ್ ಲೈಫ್ ಹೇಗಿದೆ ಅಂತ ಕೇಳಿದ್ದೀರಾ. ಕಾಲೇಜ್ ಲೈಫ್ ಬಂದು ತುಂಬ ಫನ್ ಆಗಿದೆ. ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ. ಫಸ್ಟ್ ಸೆಮ್ಗಿಂತ ನನಗೆ ಸೆಕೆಂಡ್ ಸೆಮ್ ತುಂಬ ಇಷ್ಟ ಆಗ್ತಿದೆ ಕಾಲೇಜ್ ಲೈಫ್. ಸೊ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಚೆನ್ನಾಗಿದ್ದಾರೆ ಕಾಲೇಜಲ್ಲಿ. ತುಂಬ ಅಡ್ಜಸ್ಟ್ ಆಗಿದ್ದೀನಿ. ಫಸ್ಟ್ ಬಂದಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಡ್ಜಸ್ಟ್ ಆಗೋಕ್ಕೆ. ಬಟ್ ಹೋಗ್ತಾ ನಿಮಗೆ ಯು ವಿಲ್ ಫೀಲ್ ಗುಡ್ ಗೈಸ್. ತುಂಬ ಚೆನ್ನಾಗಿ ಅನಿಸುತ್ತೆ ಕಾಲೇಜ್ ಲೈಫ್. ಅಷ್ಟೇ ಗೈಸ್.
ನೆಕ್ಸ್ಟ್ ಕ್ವಶನ್ ಬಂದು ವೈಫೈ ಫೆಸಿಲಿಟಿ ಇದೆಯಾ ಅಂತ. ವೈಫೈ ಫೆಸಿಲಿಟಿ ಇದೆ ಕಾಲೇಜಲ್ಲಿ, ಬಟ್ ಎಲ್ಲ ಹತ್ರನೂ ವೈಫೈ ಸಿಗಲ್ಲ ನಾನು ನೋಡ್ದಂಗೆ. ನಾನಂತೂ ನಂದು ಇಲ್ಲಿವರೆಗೂ ಜಿಯೋ ನಂದು ಕಾಲೇಜಲ್ಲಿ ನೆಟ್ವರ್ಕೇ ಸಿಗಲ್ಲ. ನಾನು ಯಾವಾಗಲೂ ಚಂದನ ಫೋನಲ್ಲೇ ಕನೆಕ್ಟ್ ಮಾಡ್ಕೊಂಡಿರ್ತೀನಿ. ಸೊ ಇದೆ ಗೈಸ್, ವೈಫೈ ಫೆಸಿಲಿಟಿ ಅಂತೂ ಇದೆ, ಬಟ್ ಅಷ್ಟಾಗಿ ಸಿಗಲ್ಲ ನೆಟ್ವರ್ಕ್. ನೆಕ್ಸ್ಟ್ ಕ್ವಶನ್ ಬಂದು ಕ್ಲಬ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಕೇಳಿದ್ದೀರಾ. ಗೈಸ್ ಟೆಕ್ನಿಕಲ್ ಕ್ಲಬ್ಸ್, ಕಲ್ಚರಲ್ ಈವೆಂಟ್ಸ್, ಸ್ಪೋರ್ಟ್ಸ್, ಅದಾದಮೇಲೆ ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಿರ್ತಾರೆ ಕಾಲೇಜವರು. ಸೊ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಜಾಯಿನ್ ಆಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಈವೆಂಟ್ಸ್ ಆರ್ ಫೆಸ್ಟ್ ಯಾವ ಟೈಮಲ್ಲಿ ನಡೆಯುತ್ತೆ ಅಥವಾ ಎಷ್ಟು ದಿನ ಇರುತ್ತೆ ಅಂತ ಕೇಳಿದ್ದೀರಾ. ಆಡ್ ಸೆಮ್ಸಲ್ಲಿ ಜಾಸ್ತಿ ಈವೆಂಟ್ಸ್ ಆರ್ ಫೆಸ್ಟ್ ನಡೆಯೋದೇ ಇಲ್ಲ. ಆಡ್ ಸೆಮ್ ಅಂದರೆ ನಿಮ್ಗೆ ಆಡ್ ಸೆಮ್ ಅಂದರೆ ಏನು ಅಂತ ಡೌಟ್ ಇರ್ಬೋದು. ಆಡ್ ಸೆಮ್ ಅಂದರೆ ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್, ಸೆವೆಂತ್ ಸೆಮ್ನ ಆಡ್ ಸೆಮ್ ಅಂತಾರೆ. ನೆಕ್ಸ್ಟ್ ಈವನ್ ಸೆಮ್ಸ್ ಅಂದರೆ ಸೆಕೆಂಡ್ ಸೆಮ್, ಫೋರ್ತ್, ಸಿಕ್ಸ್ತ್, ಏಯ್ತ್ ಸೆಮ್ನ. ಆಡ್ ಸೆಮ್ಸ್ ಎಲ್ಲ ಬಂದು ಅಕ್ಟೋಬರ್ ಟು ಫೆಬ್ವರೆಗೂ ಇರುತ್ತೆ. ಈವನ್ ಸೆಮ್ಸ್ ಎಲ್ಲ ಫೆಬ್ ಟು ಜೂನ್ವರೆಗೂ ಇರುತ್ತೆ. ಈವನ್ ಸೆಮ್ಸಲ್ಲಿ ಎಲ್ಲ ಫೆಸ್ಟು ನಡೆಯೋದು. ಆಮೇಲೆ ಬ್ರಾಂಚ್ ಫೆಸ್ಟ್ ಅಂತಲೂ ಮಾಡ್ತಾರೆ. ಎಲ್ಲ ಬ್ರಾಂಚವರು ಫೆಸ್ಟ್ ಅಂತ ಮಾಡ್ತಾರೆ, 3 days 2 days ಆ ಥರ. ಅದಾದಮೇಲೆ ಎಲ್ಲ ಬ್ರಾಂಚಸ್ಗೂ ಒಂದೊಂದು ನೇಮ್ ಇಟ್ಟಿದ್ದಾರೆ. ನಮ್ಮ ಫೆಸ್ಟ್ ನೇಮ್ ಬಂದು ಐಕ್ಯಮ್ ಅಂದ್ಬಿಟ್ಟು. ಸೊ ನಾನು ಅದ್ರದ್ದು ವ್ಲಾಗು ಹಾಕಿದ್ದೆ, ನಮ್ಮ ಬ್ರಾಂಚ್ ಫೆಸ್ಟು ನೀವು ನೋಡ್ಬೋದು ಬೇಕಾದರೆ, ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಗೈಸ್ ಎಲ್ಲರದ್ದು ಬ್ರಾಂಚ್ ಫೆಸ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ಬರುತ್ತೆ ಕಾಲೇಜ್ ಫೆಸ್ಟ್. ಅದು ಬಂದು 3 days ಇರುತ್ತೆ. ನಿಜ ತುಂಬ ಚೆನ್ನಾಗಿತ್ತು ಗೈಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಕಾನ್ಸರ್ಟ್ನ ನಾನು ಅಟೆಂಡ್ ಮಾಡಿದ್ದು ರಘು ದೀಕ್ಷಿತ್ ಅಂತಲ್ಲ, ಯಾರ್ದೋ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಕಾನ್ಸರ್ಟ್ ಅಟೆಂಡ್ ಮಾಡಿದ್ದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು ಗೈಸ್. ಅದ್ರದ್ದು ವೀಡಿಯೋಸ್ ಇದೆ ಗೈಸ್, ಡೇ 1, ಡೇ 2, ಡೇ 3 ಇದು 3 ವೀಡಿಯೋಸ್ ಇದೆ. ಸೊ ಒಂದ್ಸರಿ ಚೆಕ್ ಮಾಡಿ ಫೆಸ್ಟ್ ಎಲ್ಲ ಹೇಗಿರುತ್ತೆ ನಮ್ಮ ಕಾಲೇಜ್ದು ಅಂತ ನೋಡಬೇಕು ಅಂತ ಇದ್ದರೆ, ಸೊ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ಗೈಸ್. ಈ ಕ್ವಶನ್ ಬಂದು ತುಂಬ ಜನ ಕೇಳಿದ್ದೀರಾ. ನಿಮ್ಗೆ ಯಾವ ಕ್ವಶನ್ ಅಂತಲೂ ಗೊತ್ತಾಗಿರ್ಬೇಕು ಮೇ ಬಿ. ಯಾವ ಕ್ವಶನ್ ಅಂದರೆ ಗೈಸ್ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂತ. ಪ್ಲೇಸ್ಮೆಂಟ್ಸ್ ಬಂದು ಆ್ಯಾವ್ರೇಜ್ ಆಗಿದೆ. ನಾನು ಸುಳ್ಳೇನು ಹೇಳೋಕ್ಕೆ ಹೋಗಲ್ಲ, ತುಂಬ ಚೆನ್ನಾಗಿದೆ ಹಿಂಗೆ ಅಂತ. ಗೈಸ್ ಆ್ಯಾವ್ರೇಜ್ ಆಗಿದೆ. ಓಕೆ ಗೈಸ್, ನಿಮ್ಮ ಸ್ಕಿಲ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಇಂಟರ್ನಲ್ಸ್ ಎಕ್ಸಾಮ್ ಹೇಗಿರುತ್ತೆ ಅಂತ, ಮತ್ತು ಎಷ್ಟು ಇಂಟರ್ನಲ್ಸ್ ಇರುತ್ತೆ ಎವ್ರಿ ಸೆಮ್ ಅಂತ. ಇದು ಕಾಲೇಜ್ಗೂ ವೇರಿ ಆಗುತ್ತೆ. ನಮ್ದು ಬಂದು ಜಸ್ಟ್ 2 ಇಂಟರ್ನಲ್ಸ್ ಇರುತ್ತೆ. ಎಷ್ಟೊಂದು ಕಾಲೇಜಲ್ಲಿ 3 ಇಂಟರ್ನಲ್ಸ್ ಇರುತ್ತೆ. ಈಗ 2 ಇಂಟರ್ನಲ್ಸ್ ಯಾವ್ದಾದ್ರು ಚೆನ್ನಾಗಿ ಆಗಿಲ್ಲ ಇಂಟರ್ನಲ್ಸ್ ಅಂದರೆ 3rd ಇಂಟರ್ನಲ್ಸ್ ತೊಗೋಬೋದು. ನಮ್ಮ ಕಾಲೇಜಲ್ಲಿ ಬಂದು 2 ಇಂಟರ್ನಲ್ಸ್ ಅಷ್ಟೇ. ಏನಾದರೂ 3rd ಇಂಟರ್ನಲ್ಸ್ ಕೊಡ್ತಾರೆ. ಏನಾದರೂ ನಿಮ್ದು ಆ್ಯಾವ್ರೇಜ್ ಬರಲಿಲ್ಲ ಅಂದರೆ 2 ಇಂಟರ್ನಲ್ಸಿಂದನೂ ನೀವು ಆ್ಯಾವ್ರೇಜ್ ತಗೋರು, ಆ್ಯಾವ್ರೇಜ್ ಬಂದಿಲ್ಲ ಅಂದರೆ 3rd ಇಂಟರ್ನಲ್ ಕೊಡ್ತಾರೆ. ಇಲ್ಲಾಂದರೆ 3rd ಇಂಟರ್ನಲ್ ನೀನು ಬರೀಬೇಕು ಅಂತ ಏನಿಲ್ಲ. PU ಎಲ್ಲ ಹೆಂಗಂದರೆ ಇಷ್ಟು ಚಾಪ್ಟರ್ಸ್ ಅಂತ ಇರ್ತಿತ್ತು. ಇಂಜಿನಿಯರಿಂಗಲ್ಲಿ ಬಂದು ಎಲ್ಲ ಸಬ್ಜೆಕ್ಟಲ್ಲೂ 5 ಮಾಡ್ಯೂಲ್ಸ್ ಅಂತ ಇರುತ್ತೆ. ಫಸ್ಟ್ ಇಂಟರ್ನಲ್ಸ್ಗೆ 2.5 ಮಾಡ್ಯೂಲ್ ಇರುತ್ತೆ, ಸೆಕೆಂಡ್ ಇಂಟರ್ನಲ್ಗೆ 2.5 ಮಾಡ್ಯೂಲ್ ಇರುತ್ತೆ. ಸೊ ಅದರಿಂದ ಆ್ಯಾವ್ರೇಜ್ ತೆಗ್ದು 50 ಮಾರ್ಕ್ಸಿಗೆ ಇದು ಮಾಡ್ತಾರೆ. ಬರೀ ಇಂಟರ್ನಲ್ಸಿಂದ ಆ್ಯಾವ್ರೇಜ್ ಕೊಡಲ್ಲ. ಅಸೈನ್ಮೆಂಟ್ಸ್ ಇರುತ್ತೆ, ಒಂದೊಂದು ಸಬ್ಜೆಕ್ಟ್ಗೆ ಲ್ಯಾಬ್ ಇರುತ್ತೆ, ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ, ಒಂದೊಂದಕ್ಕೆ ಎಕ್ಸ್ಟರ್ನಲ್ಸ್ ಇರುತ್ತೆ. ಅದರದ್ದೆಲ್ಲ ಆ್ಯಾವ್ರೇಜ್ ಬಂದು 50ಗೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಸೆಮ್ ಎಕ್ಸಾಮ್ ಬರೀತೀವಿ 100 ಮಾರ್ಕ್ಸ್ಗೆ, ಅದನ್ನ 50ಗೆ ಆ್ಯಾವ್ರೇಜ್ ತೆಗಿತಾರೆ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ನೋಟ್ಸ್ ಈಸಿಯಾಗಿ ಸಿಗುತ್ತಾ ಅಂತ. ಹೌದು ಗೈಸ್, ಲೆಕ್ಚರ್ಸ್ ಎಲ್ಲ ಒಂದೊಂದು ಮಾಡ್ಯೂಲ್ ಮುಗಿದ್ಮೇಲೆ ನೋಟ್ಸ್ನ ಅಪ್ಲೋಡ್ ಮಾಡ್ತಾರೆ ಗೂಗಲ್ ಕ್ಲಾಸ್ ರೂಮಲ್ಲಿ. ಕ್ವಶನ್ ಬಂದು ಫೋನ್ ಯೂಸ್ ಮಾಡ್ಬೋದು ಆ ಕ್ಲಾಸ್ ರೂಮಲ್ಲಿ ಅಂತ. ಆ ಫೋನ್ ಅಲೋ ಇದೆ ಕ್ಲಾಸ್ ರೂಮಲ್ಲಿ, ಫೋನ್ ಎತ್ಕೊಂಡು ಹೋಗ್ಬೋದು, ಬಟ್ ಯಾವುದೂ ಲೆಕ್ಚರ್ಸ್ ಪರ್ಮಿಷನ್ ಇರಲಿಲ್ಲ, ಫೋನ್ನ ಯೂಸ್ ಮಾಡೋಂಗಿಲ್ಲ ಕ್ಲಾಸ್ ರೂಮಲ್ಲಿ. ಸಿಗಾಕೊಂಡ್ರೆ ಫೋನ್ ತೆತ್ಕೋತಾರೆ ಅಷ್ಟೇ ಗೈಸ್. ನೆಕ್ಸ್ಟ್ ಕ್ವಶನ್ ಬಂದು ಕಾಲೇಜಲ್ಲಿ ಫ್ರೀ ಟೈಮ್ ಸಿಗುತ್ತಾ ಅಂತ ಕೇಳಿದರೆ, ಅದು ಬ್ರೇಕ್ ಇರುತ್ತೆ, 20 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಈಗ ಕಾಲೇಜ್ ಟೈಮಿಂಗ್ಸ್ ಬಂದು 9 to 4:45 ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇದು. ಫಸ್ಟ್ ಬಂದು ಮಾರ್ನಿಂಗ್ ಸೆಷನ್ ಬಂದು 9 to 1 ಇರುತ್ತೆ. ಆಫ್ಟರ್ನೂನ್ ಸೆಷನ್ ಬಂದು 1:45 to 4:45 ಇರುತ್ತೆ. ಇದು ಕರೆಕ್ಟ್ ಫುಲ್ ಡೇ ಸೆಷನ್ ಹೇಳಬೇಕು ಅಂದರೆ. ಮಾರ್ನಿಂಗ್ ಬಂದು 9 to 9:55 ಒಂದು ಕ್ಲಾಸ್, 9:55 to 10:50 ಒಂದು ಕ್ಲಾಸ್, ಅದಾದಮೇಲೆ 10:50 to 11:20 ಬ್ರೇಕ್ ಕೊಡ್ತಾರೆ. ಸೊ ಎವ್ರಿ 2 periods ಆದಮೇಲೆ 20 minutes ಬ್ರೇಕ್ ಇರುತ್ತೆ ಗೈಸ್. ನೀವು ಕೇಳ್ಬೋದು ಬ್ರೇಕಲ್ಲಿ ಏನು ಮಾಡ್ತೀರಾ ಅಂತ. ಬ್ರೇಕಲ್ಲಿ ಹೋಗಿ ಕ್ಯಾಂಟೀನಲ್ಲಿ ತಿನ್ಕೊಂಡು ಬರ್ತೀವಿ ಗೈಸ್, ಅಷ್ಟೇ ಗೈಸ್. ಮೇ ಬಿ ನಿಮ್ಮೆಲ್ಲ ಕ್ವಶನ್ಸು ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ನಿಮ್ಗಿನ್ನೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನೆಕ್ಸ್ಟ್ Q&A ಸೆಕ್ಷನ್ ಮಾಡೋಣ ಅದು ಬಗ್ಗೆನೂ. ನಂದೇನು ಆಪ್ಷನೇಟೆಡ್ ಟಿಪ್ಸ್ ಅಂದರೆ, ಓನ್ಲಿ ಕಟ್ ಆಫ್ ನೋಡ್ಬಿಟ್ಟು ಕಾಲೇಜ್ನ ಆ್ಯಡ್ ಮಾಡಬೇಡಿ. ಪ್ಲೇಸ್ಮೆಂಟ್ ನೋಡಿ, ನಿಮ್ಗೆ ಆ ಬ್ರ್ಯಾಂಚ್ ಇಂಟ್ರೆಸ್ಟ್ ಇದೆ ಅಂತ ಫಸ್ಟ್ ನೋಡಿ. ಸುಮ್ಮನೆ ಈ ಕಟ್ ಆಫ್ ನನ್ನ ರ್ಯಾಂಕಿಗೆ ಇದಾಗುತ್ತೆ, ಸೊ ಇದು ಬ್ರ್ಯಾಂಚ್ ಹಾಕೋಣ ಅಂತ ನೋಡಬೇಡಿ. ಸುಮ್ಮನೆ ಪೇರೆಂಟ್ಸ್ ಫೋರ್ಸ್ ಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಡಿ. ನಿಮ್ಗೇನು ಅಚೀವ್ ಮಾಡಬೇಕು ಅಥವಾ ನಿಮ್ಗೆ ಏನು ಡ್ರೀಮ್ ಇದೆ ಅದ್ರ ಮೇಲೆ ಚೇಂಜ್ ಮಾಡಿ ಗೈಸ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿತ್ತು ಈ ವಿಡಿಯೋ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಬಾಯ್.